ಮುಖ್ಯ ಕಚೇರಿ ಇಲ್ಲಿ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದು NX3 ಬಿಲ್ಡಿಂಗು, ಅಂದರೆ ಮುಖ್ಯ ಕಚೇರಿಯ ಹಿಂಭಾಗದಲ್ಲಿರುವಂಥ ಬಿಲ್ಡಿಂಗು. ಇಲ್ಲಿ TEC ಸೆಕ್ಷನ್ ಅಂತ ಇದೆ, ಅಂದರೆ ಇವರಿಗೆ ಜವಾಬ್ದಾರಿ ಏನು ಅಂದರೆ ಈ TEC ಸೆಕ್ಷನ್ ಅವರಿಗೆ ಈ ಬಸ್ ಸ್ಟಾಪ್ಗಳು ಬೆಂಗಳೂರಲ್ಲಿ ಎಷ್ಟೆಷ್ಟು ಬಸ್ ಸ್ಟಾಪ್ಗಳಿದೆ ಅದರದ್ದು ಇವ್ಯಾಲ್ಯೂಯೇಷನ್ ಮಾಡಿ BMTC ಇಂದ ಯಾವುದು ಅವರಿಗೆ ರಿಕ್ವೈರ್ಮೆಂಟ್ ಬರುತ್ತೆ ಅಲ್ಲಿ ಜಾಗಗಳನ್ನು ಗುರುತಿಸಿ ಅದನ್ನು ಟೆಂಡರ್ ಕೊಡೋದು, ಮತ್ತು ಅದರಲ್ಲಿ ವರ್ಷಕ್ಕೆ ಇಷ್ಟು ಅಂತ ಕಟ್ತಾರೆ, ಅದನ್ನು ಇವರು ವಸೂಲಿ ಮಾಡಿ ಮತ್ತೆ ರಿನ್ಯೂ ಮಾಡೋದು. ಈ ಥರ 20 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಡೋದು. ಇದು PPP ಮಾಡೆಲ್, ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನಲ್ಲಿ ಮಾಡ್ತಾರೆ ಇದನ್ನು. ಇಲ್ಲಿ DOBT ಅಂದರೆ ಇವರು ಏನು ಡಿಸೈನ್ ಮಾಡೋದು, ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವರೇ ಮಾಡ್ತಾರೆ, ಬಿಲ್ಡ್ ಮಾಡೋದು ಅವರೇನೆ, ಆಪ್ರೇಟ್ ಮಾಡೋದು ಅವರೇನೆ, ಮತ್ತು ಟ್ರಾನ್ಸ್ಫರ್ ಮಾಡೋದು ಒಂದೇನೆ. ಸೊ ಈ ಸ್ಕೀಮಿಗೆ ಅವರು DBOT ಅಂತಾರೆ, ಡಿಸೈನ್ ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಇಲ್ಲಿ ನಮಗೆ ಓಡಾಡುವಾಗ ಬೆಂಗಳೂರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಒಂದು ಬಸ್ ನಿಲ್ದಾಣ ಪಕ್ಕದಲ್ಲಿ 2-3 ಕಟ್ಟಿರ್ತಾರೆ. ಇದು ತುಂಬ ಸಮಯದಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಬೆಂಗಳೂರಾದ್ಯಂತ ಹೋದಾಗೆಲ್ಲ 2, 3, 4 ಇಲ್ಲೇ ನೀವು ಕಾರ್ಪೊರೇಷನ್ ಸರ್ಕಲ್ ಹತ್ರ ನೋಡಿದರೆ 4 ಇದು ಕಟ್ಟಿದ್ದಾರೆ. ಆದರೆ ಇಲ್ಲಿ BMTC ಅವ್ರು ರಿಕ್ವೈರ್ಮೆಂಟ್ ಕೊಡೋದು ಕೆಲವು ಜಾಗದಲ್ಲಿ ಸ್ಪೆಸಿಫಿಕ್ ಜಾಗ, ಅಂದರೆ ಈಗ ಕಾರ್ಪೊರೇಷನ್ ಸರ್ಕಲ್ ಅಂದರೆ 2ಕ್ಕೆ ಅವಕಾಶ ಕೊಡ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ BBMP ಅವರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಎಡಿಷನಲ್ 3-4 ಹಾಕಕ್ಕೆ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಇದು ನಮಗೆ ಡೌಟ್ ಬಂದು ಏನಾಯಿತು ಅಂದರೆ, ನಾವು 4 ತಿಂಗಳ ಹಿಂದೆ RTIನಲ್ಲಿ ಒಂದು ಫೈಲ್ ಇನ್ಸ್ಪೆಕ್ಷನ್ಗೆ ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿದ ಮೇಲೆ ಪ್ರಾಂಪ್ಟಾಗಿ ನಮಗೆ ಕರೆದ್ರು. 4 ABCD ಅಂತ 4 ಅದನ್ನು ಗ್ರೂಪ್ ಮಾಡಿದ್ದಾರೆ, ಅಂದರೆ ಸೆಕ್ಟರ್ ಥರ ಮಾಡಿಬಿಟ್ಟು 4 ಫೈಲ್ ಮೇಂಟೈನ್ ಮಾಡಿದ್ದಾರೆ. ಫುಲ್ ನೋಡಿದ್ಮೇಲೆ ಅದರಲ್ಲಿ ಒಂದಿಷ್ಟು ದಾಖಲೆಗಳು ನಮಗೆ ಸಿಕ್ತು. ಅಂದರೆ ಮೇಯ್ನಾಗಿ ಟಿಪ್ಪಣಿ ಹಾಳೆ ಅಂತ ಇದೆ, ಫೈಲ್ ನೋಟಿಂಗ್, ಅದನ್ನೆಲ್ಲ ಗಮನಿಸ್ತಾ ಹೋದೆ ಏನಿದೆ ಅಂತ. 2015ರಲ್ಲಿ 2112 ಇದನ್ನು ಕಟ್ಟಕ್ಕೆ, ಏನು ಬಸ್ ಶೆಲ್ಟರ್ಗಳನ್ನ ಕಟ್ಟಕ್ಕೆ 5 ವಿಭಾಗಗಳಲ್ಲಿ ಆವ್ರೇಜ್ 550 ಬಸ್ ಶೆಲ್ಟರ್ ಕಟ್ಟಕ್ಕೆ ಇವರಿಗೆ ಒಂದು ಪ್ರಪೋಸಲ್ ಕೊಡ್ತಾರೆ. ಆಮೇಲೆ ಟೆಂಡರ್ ಕರೀತಾರೆ. ಟೆಂಡರ್ ಕಟ್ಟಿದ ಮೇಲೆ ಇವರೆಲ್ಲ ಒಂದು 4 ಕಂಪನಿ, ನಾನು ಹೆಸರು ಹೇಳ್ಬಿಡ್ತೀನಿ ಯಾರು ಅಂತ. ಟೈಮ್ ಇನ್ನೋವೇಟಿವ್ ಮೀಡಿಯಾ ಲಿಮಿಟೆಡ್ ಅವರಿಗೆ 2 ಪ್ಯಾಕೇಜ್ ಕೊಟ್ಟಿದ್ದಾರೆ, C ಮತ್ತು D ಅಂತ. ಇವರಿಗೆ 550 2 ಪ್ಯಾಕೇಜ್ ಕೊಟ್ಟಿದ್ದಾರೆ, ಸೊ 1100. ಮತ್ತು ಇನ್ನೊಂದು ಬೆನಕಾ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಪ್ಯಾಕೇಜ್ A ಅಂತ ಇದೆ, ಅದರಲ್ಲಿ 550 ಕೊಟ್ಟಿದ್ದಾರೆ ಇನಿಷಿಯಲ್ ಸ್ಟೇಜಲ್ಲಿ. ಮತ್ತು ಸೈನ್ ಔಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ B ಪ್ಯಾಕೇಜಲ್ಲಿ ಅವರಿಗೆ 550. ಇದು ಒಂದು ಪೂನಾ ಕಂಪನಿ, ಮುಂಬೈ ಪಾರ್ಲೆ ವಿಲೆ ಪಾರ್ಲೆ ಅಲ್ಲಿ ಅವರು. ಮಿಕ್ಕಿದ್ದು 2 ಬೆಂಗಳೂರದೇನೆ. ಇಲ್ಲಿ ನಮಗೆ ನೋಡಿದಾಗ ಫೈಲ್ ನೋಟಿಂಗಲ್ಲಿ ಒಂದು ಏನು ಕಾಣಿಸ್ತಾ ಅಂದರೆ, 2015 ಇದು ಪಾಸ್ ಆಯಿತು. ಮುಂದಕ್ಕೆ ಎಲ್ಲ ಅವ್ರದ್ದು ಪ್ರಕ್ರಿಯೆಗಳು ಏನಿದೆ ಎಲ್ಲ ಮಾಡಿದ ಮೇಲೆ 2019ರಲ್ಲಿ ಈ ನಾನು ಆವಾಗಲೇ ಹೇಳಿದ DBOT ಇದರ ಪ್ರಕಾರ, ಸ್ಕೀಮ್ ಪ್ರಕಾರ ಕಟ್ಟಕ್ಕೆ ಆದೇಶಗಳು ಕೊಟ್ಟರು, ವರ್ಕ್ ಆರ್ಡರು ಕೊಟ್ಬಿಟ್ಟು ಇವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಶೆಲ್ಟರಿಗೆ 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಈ ಅಗ್ರಿಮೆಂಟು 20 ವರ್ಷಕ್ಕೆ ನಡೆದಿರೋದು, ಸಬ್ಜೆಕ್ಟ್ ಟು ದ ಎಕ್ಸ್ಟೆನ್ಷನ್ ಆಫ್ ಅಡಿಷನಲ್ 5 ಇಯರ್ಸ್, ಅಂದರೆ 20+5 ಎಕ್ಸ್ಟೆನ್ಷನ್ ಮಾಡ್ಬೋದು ಅಂತ ಕಂಡೀಷನಲ್ಲಿ ಕೊಡ್ತಾರೆ. ಒಂದು ಬಸ್ ಶೆಲ್ಟರಿಂದ ಇವರಿಗೆ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಮಾಡ್ತಾರೆ ಅದರಿಂದ ಅವರೇಜ್ 44,000 ಅಥವಾ 45,000, ಅಂದರೆ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಲೆಟ್ಸ್ ಸೇ ಅಬೌಟ್ 45,000 ಪರ್ ಬಸ್ ಶೆಲ್ಟರ್ ಇವರು ಕಟ್ಟಬೇಕು. ನಮಗಿಲ್ಲಿ ಸಂಶಯ ಬಂದಿದ್ದೇನೆಂದರೆ, ಇವರು ಇಷ್ಟು ರಾಜಾರೋಷವಾಗಿ ಹಾಕ್ತಾರಂದರೆ ಇಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೀತಾ ಇದೆ. ಇದು ಬಸ್ ಶೆಲ್ಟರ್ಗೆ ಹಾಕೋ ಬದಲು ಅಡ್ವರ್ಟೈಸ್ಮೆಂಟ್ಸು ಮಿಕ್ಕಿದಕ್ಕೂ ಹಾಕ್ತಾರೆ. ಇದು ಎಲ್ಲಿಂದ ಬರ್ತಾ ಇದೆ, ಇವ್ರಿಗೆ ಸ್ಯಾಂಕ್ಷನ್ ಕೊಟ್ಟವ್ರು ಯಾರು ಅಂತ ನೋಡಿದಾಗ ಫೈಲ್ ವೆರಿಫಿಕೇಶನ್ ಮಾಡಿದಾಗ ಕ್ಲಿಯರ್ ಆಗಿ ಅಲ್ಲಿ ಒಂದಿಷ್ಟು ಕಾಣಿಸ್ತು ಇನ್ಫಾರ್ಮೇಷನ್. ಏನಂದರೆ 2016ರಲ್ಲಿ ಇದು ಕೊಟ್ಟ ಮೇಲೆ ಇವ್ರಿಗೆ ಯಾರ್ಯಾರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿ ಇವರಿಂದ 44,000-45,000 ಕಟ್ಟಿಸ್ಕೋಬೇಕಾ, 1 ವರ್ಷನೂ ಲಾಸ್ಟ್ ಇಯರ್ವರೆಗೆ 2023 ಜೂನ್ವರೆಗೆ 1 ನಯಾ ಪೈಸಾ ಒಂದು ಕಂಪನಿನೂ ಕಟ್ಟಿಲ್ಲ. ಇವ್ರದ್ದು ಆವರೇಜ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂದರೆ ಸಾಧಾರಣ 100 ಕೋಟಿ ಮೇಲೆ ಇದೆ. ಆವರೇಜ್ ಒಂದೊಂದು ಕಂಪನಿಯಿಂದ 25 ಕೋಟಿ ಅಂತ ಆವರೇಜ್ ತಗೋಣ, 25 + 25 ಮತ್ತು ಟೈಮ್ಸ್ ಇನ್ನೋವೇಟಿವ್ ಅವ್ರದ್ದು 2 ಪ್ಯಾಕೇಜ್ ಇದೆ. ಸೊ ಅವ್ರದ್ದು ಒಂದು ಎಡಿಷನಲ್ 10 ಬರುತ್ತೆ. 10 ಅಂದರೆ 50 ಅಂದ್ಕೋಣ, 50, 25, 25 ಅಂತ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅರೌಂಡ್ 100 crores. ನಾವು ಆ ದಾಖಲೆಗಳನ್ನು ಏನು ಕೊಟ್ಟಿದ್ರು, ವಾಲ್ಯೂಮ್ನೆಸ್ ಇತ್ತು. ನಾನು ಅದಕ್ಕೆ ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇದೆ, ಆಯಿತು ಹಾರ್ಡ್ ಕಾಪಿ ಬೇಡ ನನಗೆ, ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಇದ್ರಲ್ಲಿ ಕೊಡಿ, ಪೆನ್ ಡ್ರೈವಲ್ಲಿ ಹಾಕ್ಕೊಡಿ ಅಂತ ಎಲ್ಲ ಕೊಟ್ಟರು. ನನಗೆ 1 ವಾರ ಸ್ವಲ್ಪ ಬೇರೆ ಕಾರಣ ಬ್ಯುಸಿ ಇದ್ದಿದ್ದರಿಂದ ಎಲ್ಲ ನೋಡ್ತಾ ಹೋದರೆ ಆ ಫೈಲ್ ನೋಟಿಂಗ್ ಇವತ್ತಿಗೂ ನನಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅವ್ರು ಏನು ಬರೆದಿದ್ದಾರೆ, ನಮ್ಮದು ಈ RTI ಅರ್ಜಿ ಯಾವಾಗ ಅಲ್ಲಿಗೆ ಹೋಯಿತು
ಅಲ್ಲಿಂದ ನೋಟಿಸ್ಗಳು ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿವರೆಗೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಸಾಧಾರಣ 70-80 ಕೋಟಿ ಡ್ಯೂಸ್ ಇದ್ರೂ ಮತ್ತೆ ಅವರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಅಡಿಷನಲ್ ಹಾಕಕ್ಕೆ ಇಡೀ ಬೆಂಗಳೂರಾದ್ಯಂತ ಈಗಲೂ ಹಾಕ್ತಾ ಇದ್ದಾರೆ. ನೀವು ಇವತ್ತು ಹೋದರೆ ಎಲ್ಲೊಂದು ಕಡೆ ಹಾಕಿರ್ತಾರೆ. ಈ ಥರ ಅಕ್ರಮವಾಗಿ 100 ಕೋಟಿ ಸರ್ಕಾರಕ್ಕೆ ಆದಾಯ ಒಂದು ಕಡೆ, ಇನ್ನೊಂದು ಅನಧಿಕೃತವಾಗಿ ಬರುವಂಥದ್ದು ಅದೊಂದು 5 ಟೈಮ್ಸ್ ಅನ್ಕೊಳ್ಳೋಣ. ಯಾಕಂದರೆ ಏನು ಕಟ್ಟಾಯ್ತಾ, ಅದು ಒಂದು 3 to 4 ಅಂದರೆ 400 to 500 crores ಅನ್ಕೊಳ್ಳೋಣ. ಅದಕ್ಕೆ ಬಡ್ಡಿ ಆಮೇಲೆ ತಿಂಗಳಿಗೆ 2% ಬಡ್ಡಿ ಹಾಕ್ತಾರೆ. ದೆನ್ ಪೆನಾಲ್ಟಿ, ಈಕ್ವಲೆಂಟ್ ಪೆನಾಲ್ಟಿ ಇರುತ್ತೆ. ಸಾಧಾರಣ ಎಲ್ಲೂ ಯಾವುದೇ, ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾದ್ರೂ ಅಷ್ಟೇ, ನೀವು ಡಿಲೇ ಮಾಡಿದ್ರೆ ಈಕ್ವಲೆಂಟ್ ಪ್ರಾಪರ್ಟಿ ಇದು ಟ್ಯಾಕ್ಸ್ ಏನಿದೆ ಲಯಬಿಲಿಟಿ ಅದ್ರದ್ದು ಈಕ್ವಲೆಂಟ್ ಪೆನಾಲ್ಟಿ ಇರುತ್ತೆ. ನೀವು ಆ ಥರ ತಗೊಂಡ್ರು ಇಟ್ ರನ್ಸ್ ಅಬೌಟ್ 300 to 400 crores ಸಬ್ಜೆಕ್ಟು. ನಾನು ಲಾಸ್ಟ್ ಟೈಮ್ ಬಂದು ಇಲ್ಲಿ ನೋಡಿದಾಗ ಫಸ್ಟ್ ನನಗೆ ಎಲ್ಲ ದಾಖಲೆಗಳು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇಷ್ಟಿಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ. ಇಯರ್ ವೈಸ್ ಹಾಕಿದ್ರು 2016 ಎಷ್ಟು, 17 ಎಷ್ಟು, ಕ್ಯುಮ್ಯುಲೇಟಿವ್ ಇಯರ್ ವೈಸ್ ಮತ್ತೆ ಮಾಡ್ತಾ ಹೋಗಿದ್ದಾರೆ. ಫೈಲ್ ನೋಟಿಂಗ್ಸ್ ಇದೆ 2016ರಿಂದ 2023 ಜುಲೈವರೆಗೆ, ಜುಲೈ ಅಲ್ಲ ಸೆಪ್ಟೆಂಬರ್ವರೆಗೆ ನಾನು ನೋಡಿದ್ದೀನಿ. ಮೊನ್ನೆ ಬಂದಿದ್ವಿ, ನನಗೆ ಈ ಥರ ಇಂದಷ್ಟು ಮಾಹಿತಿ ಬಂದಿಲ್ಲ. 2019ರಿಂದ ಯಾವುದೇ ನೀವು ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಆ ಫೈಲ್ಗಳನ್ನೊಮ್ಮೆ ಕೊಡಿ, ಅದು ದಾಖಲೆ ನೋಡಬೇಕು. ನನಗೆ ಯಾವ್ದು ಬೇಕೋ ನಿಮಗೆ ಮತ್ತೆ ಹೇಳ್ತೀನಿ, ಸ್ಕ್ಯಾನ್ ಮಾಡಿ ಕಳಿಸಿ ಅಂತ. ನಮಗೆ ಆಶ್ಚರ್ಯ ಆಗಿದೆ ಏನಂದರೆ 4 ಫೈಲ್ಗಳು ABCD ಪ್ಯಾಕೇಜ್ ಏನಿದೆ, ಆ 4 ಫೈಲ್ಗಳಲ್ಲೂ 2019 ಎಂಡ್ ಅಂದರೆ 2020ರಿಂದ ಇವತ್ತಿನವರೆಗೂ, ಇವತ್ತಿನ ಡೇಟ್ವರೆಗಿದ್ದು ಯಾವ್ದು ಫೈಲ್ ನೋಟಿಂಗ್ಗಳಿದೆ. ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಈ ನೋಟಿಸ್ಗಳು ಅವ್ರಿಗೆ ಇಶ್ಯೂ ಮಾಡಿದ್ದು, ಎಷ್ಟು ರಿಕವರಿ ಬಾಕಿ ಇದೆ ಅದು ಹಾಕಿರೋದನ್ನು ಅಷ್ಟು ಇಲ್ಲಿಂದ ಎಗರಿಸ್ಬಿಟ್ಟಿದ್ದಾರೆ ಪೇಪರ್ಸು. ನಾವು ಬಂದು ಪ್ರಶ್ನೆ ಮಾಡಿದಾಗ ಅದೆಲ್ಲೋ ಇನ್ನೊಂದು ಸೆಕ್ಷನ್ ಇದೆ, ಅವ್ರ ಹತ್ರ ಇರಬೇಕು, ನಾವು ತರಿಸ್ಕೊಟ್ಟು ಸ್ಕ್ಯಾನ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಇವಾಗ ಒಳಗಡೆ ಹೋಗ್ಬಿಟ್ಟು ಇದೇ ಪ್ರಶ್ನೆನ ಅಲ್ಲಿ ಕೇಳ್ತೀವಿ. ಈ ಒಂದು ವಿಚಾರ ಅಂದರೆ ರೆಗ್ಯುಲರ್ ಆಗಿ ತಗೊಂಡಿದ್ರಲ್ಲಿ ನಡೆದಿರೋ ಈ ಅಕ್ರಮ ಅಥವಾ ಇವ್ರದ್ದು ಇನ್ಎಫಿಷಿಯನ್ಸಿ ಕಲೆಕ್ಷನ್ ಮಾಡಬೇಕಾಗಿದ್ದು ಮಾಡೋಕ್ಕಾಗಿಲ್ಲ ಇವರಿಗೆ. ಒಬ್ಬರು ಜನಸಾಮಾನ್ಯ ಎಷ್ಟು 1,500 ರೂಪಾಯಿ 2,000 ಇದು ಕಟ್ಟಿಲ್ಲ ಅಂದರೆ ಅವನ ಮೇಲೆ ಇಮಿಡಿಯೇಟ್ ಆಗಿ ಪೆನಾಲ್ಟಿ ಹಾಕ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿ ಅವ್ನು ಏನೋ ರಿಕವರಿ ಪ್ರೊಸೀಜರ್ ಮಾಡಿ ಎಲ್ಲ ಮಾಡ್ತಾರೆ. ಇಂಥ ವ್ಯಕ್ತಿಗಳಿಗೆ ಬಲಾಢ್ಯರಿಗೆ ಇವ್ರು ಯಾವ ದಮ್ಮು ತಾಕತ್ತು, ನಮ್ಮ ಪ್ರೀವಿಯಸ್ ಚೀಫ್ ಮಿನಿಸ್ಟರ್ ಹೇಳ್ದಂಗೆ ದಮ್ಮು ತಾಕತ್ತು ಯಾರ್ದು ಇಲ್ಲ. ಈಗ ಒಳಗಡೆ ಹೋಗಿ ಇದೇ ಪ್ರಶ್ನೆನ ಮಾಡೋಣ. ದಾಖಲೆಗಳು ಸಿಕ್ಕ ಏನು ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ ಅವರು ತುಂಬಾ ಎಲಾಬ್ರೇಟ್ ಮಾಡಿ ಹೇಳಿದ್ರು. ನಾನು ಹೇಳ್ತೀನಿ ಏನು ಅಂತ. ಇಡೀ ಬೆಂಗಳೂರಿನಲ್ಲಿ ನಮ್ಗೆಲ್ಲರಿಗೂ ಬಸ್ ಸ್ಟಾಪ್ ಬೇಕಾಗಿದೆ. ಬಸ್ ಸ್ಟಾಪ್ಗಳು ಯಾರಿಗೆ ಬೇಕು ಅಂತ ಹೇಳಿದ್ರೆ BMTC ಅವರಿಗೆ, KSRTC ಅವರಿಗೆ ಬಸ್ ಸ್ಟಾಪ್ ಬೇಕಾಗ್ತದೆ. ಆದರೆ ಆ ಬಸ್ ಸ್ಟಾಪ್ಗಳ ನಿರ್ಮಾಣ BMTC ಅಥವಾ KSRTC ಅವರು ಮಾಡೋದಿಲ್ಲ. BMTC ಅವರು BBMP ಅವರಿಗೆ ಗುತ್ತಿಗೆಯನ್ನ ಕೊಡ್ತಾರೆ. ಅಂದ್ರೆ ನಮ್ಗೆ ಇಷ್ಟು ಬಸ್ ಸ್ಟಾಪ್ಗಳ ರಿಕ್ವೈರ್ಮೆಂಟ್ ಇದೆ, ಸುಮಾರು 2,000-2,500 ಬಸ್ ಸ್ಟಾಪ್ಗಳ ರಿಕ್ವೈರ್ಮೆಂಟ್ ಇದೆ, ಅದನ್ನ ಇಂತಿಂತ ಲೊಕೇಶನ್ ಅಲ್ಲಿ ನೀವು ನಮಗೆ ಕಟ್ಟಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದಾಗ BBMP ಮತ್ತೆ ಪುನಃ ಅದನ್ನ ಒಂದಷ್ಟು ಜನ ಕಾಂಟ್ರಾಕ್ಟರ್ಸ್ಗೆ ಇದನ್ನ ಕಟ್ಕೊಡ್ಲಂತೆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಕ್ಕೆ ಅವ್ರಿಗೆ ಅವರು ಫ್ರೀಯಾಗಿ ಆಕ್ಚುಲಿ ಕಟ್ಕೊಡುವಂಥದ್ದು ಈ ಒಂದು ಬಸ್ ಸ್ಟಾಪ್ಸ್ ನ ಏನಕ್ಕೆ ಅಂತ ಹೇಳಿದ್ರೆ, ಮುಂದಿನ ದಿವಸಗಳಲ್ಲಿ ಅಲ್ಲಿ ಬಸ್ ಸ್ಟಾಪ್ ಮಾಡಿ ಆದ್ಮೇಲೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ಕಲೆಕ್ಷನ್ ಅನ್ನ ಮಾಡ್ಕೋಬಹುದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ BBMP ಅವರು ಅವ್ರಿಗೆ ಗುತ್ತಿಗೆಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಒಂದೊಂದು ಬಸ್ ಸ್ಟಾಪ್ ಇಂದ ಸುಮಾರು 45,000 ತಿಂಗಳಿಗೆ ಅಲ್ವಾ ಸರ್, ತಿಂಗಳಿಗೆ ಬಾಡಿಗೆ, ವರ್ಷಕ್ಕೆ ಬಾಡಿಗೆಯನ್ನ ಒಂದು ಬಸ್ ಸ್ಟಾಪ್ ನಿಂದ ಒಂದು ವರ್ಷಕ್ಕೆ 45,000 ಬಾಡಿಗೆಯನ್ನು ಸಹ ಆ ಒಂದು ಏಜೆನ್ಸಿ ಅವರು ಕಟ್ಟಬೇಕಾಗಿರುತ್ತೆ. ಆದ್ರೆ ಇಲ್ಲಿ ನೋಡ್ಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ 2,500 ಬಸ್ ಸ್ಟಾಪ್ ರಿಕ್ವೈರ್ಮೆಂಟ್ ಏನು BMTC ಅವರು BBMPಗೆ ಸಲ್ಲಿಸಿರ್ತಾರೆ, ಅದಕ್ಕಿಂತ ಹೆಚ್ಚುವರಿ ಬಸ್ ಸ್ಟಾಪ್ ಗಳನ್ನ ಈ ಗುತ್ತಿಗೆದಾರರು ಕನ್ಸ್ಟ್ರಕ್ಟ್ ಮಾಡಿಲ್ಲ. ಒಂದು ಕರೆಕ್ಷನ್, ಆ 2,212 ಏನ್ ಹೇಳಿದ್ವಿ ಅದ್ರಲ್ಲಿ 50% ಇನ್ನು ಕಂಪ್ಲೀಟ್ ಮಾಡಿಲ್ಲ. ಅಂದ್ರೆ 1,250, 1,300 ಮಾತ್ರ ಆಕ್ಚುಯಲ್. ಅದೇನಾದ್ರೂ ಇರಲಿ, ಅದಲ್ಲ ವಿಚಾರ. ಅದಲ್ಲ, ಒಂದು ಬಸ್ ಸ್ಟಾಪ್ ಕಟ್ಟುವಂತ ಸ್ಥಳದಲ್ಲಿ ಏನು ಅವಕಾಶ BBMP ಕೊಟ್ಟಿರ್ತದೆ, ಅಲ್ಲಿ 3 ಬಸ್ ಸ್ಟಾಪ್ ಗಳನ್ನ ಕಟ್ಟೋದು. 3 ಬಸ್ ಸ್ಟಾಪ್ ಗಳಲ್ಲಿ ಇವ್ರಿಗೆ ಬೇಕಾಗಿರೋಂತ ಅಡ್ವರ್ಟೈಸ್ಮೆಂಟ್ ಅವ್ರು ಯಾರು ಬರ್ತಾರೆ, ಯಾರ್ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕಿ ಅವ್ರ ಯಾರಿಗೆ ಅಡ್ವರ್ಟೈಸ್ಮೆಂಟ್ ನಮ್ಗೆ ಆರ್ಡರ್ ಕೊಟ್ಟಿರ್ತಾರೆ ಅವ್ರ ದುಡ್ಡನ್ನ ವಸೂಲಿ ಮಾಡ್ತಾರೆ. ಆದ್ರೆ ಈ ಬಸ್ ಸ್ಟಾಪ್ ಗಳಿಂದ ಬಂದಂತ ದುಡ್ಡನ್ನ BBMPಗೆ ಕಟ್ಟೋದಿಲ್ಲ. ಸೊ ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ತನಿಖೆನ ನಡೆಸ್ತಾ RTI ಮುಖಾಂತರ ಮರಾಠಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದಾಗ ಇಲ್ಲಿ ನಮಗೆ ಗಮನಕ್ಕೆ ಬಂದಂತ ವಿಚಾರ ಏನು ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಅವರು BBMPಗೆ ಬರಬೇಕಾಗಿದ್ದಂತ ದುಡ್ಡನ್ನ ಕಟ್ಟೇ ಇಲ್ಲ. ಸೊ ಸುಮಾರು ಒಬ್ಬೊಬ್ರು 20-25 ಕೋಟಿ ಉಳಿಸ್ಕೊಂಡಿದ್ರು. ನಮ್ಮ RTI ಬಂದ ಕೂಡಲೇ ಅಲ್ಲೇನಾಗ್ತದೆ, ಇಮಿಡಿಯೇಟ್ ಆಗಿ BBMP ಅವರು ಎಲ್ಲ ಏಜೆನ್ಸಿ ಅವರಿಗೂ ನೋಟಿಸ್ ಮಾಡ್ತಾರೆ, ನಮಗೆ ಇಷ್ಟು 25 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳಿ 4-5 ಏಜೆನ್ಸಿಗೆ ಒಬ್ಬೊಬ್ರಿಗೆ 25 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಅಷ್ಟು ಡಾಕ್ಯುಮೆಂಟ್ಸ್ ನಮಗೆ ಸ್ಕ್ಯಾನ್ ಕಾಪಿ ಮುಖಾಂತರ ನೀವು ಸರ್ಟಿಫೈ ಮಾಡ್ಕೊಡಿ ಅಂತ ಹೇಳಿ ಮತ್ತೆ ನಾವು ಕೇಳಿದಾಗ ಆ ಡಾಕ್ಯುಮೆಂಟ್ಸ್ ನ ಕೊಡಿದ್ರೆ ಮಿಕ್ಕಿದ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ.
ಈಗ ನಾವು ಆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ, ದಯವಿಟ್ಟು ಅದನ್ನ ಮತ್ತೆ ನಮಗೆ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ BBMP ಫೈಲ್ಸ್ನಲ್ಲೇ ಆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಹೇಳೋಗಿದ್ದೀವಿ, ನೀವು ಒಂದು ವಾರಕ್ಕೆ ಮುಂಚೆ ಬಂದ್ಬಿಟ್ಟು ನೀವು ಈ ಕೂಡಲೇ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ನ ಹುಡ್ಕೊಂತ ಕೆಲಸ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕೂಡಲೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆದರೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ ಇವತ್ತು ನಾವು ಚೆಕ್ ಮಾಡಬೇಕಾಗಿದೆ. ಅಲ್ಲೇ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಇವರು ಎಡಬ್ಲ್ಯೂ ಅವರಿಲ್ವಾ? ಯಾರಿದ್ದಾರಪ್ಪ ಇನ್ಚಾರ್ಜ್ ಆಗಿದ್ದಾರೆ? ಇನ್ಚಾರ್ಜ್ ಯಾರು? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಅಲ್ಲಿದ್ದಾರೆ ಇವರು ಅಡ್ಡ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಾಗ್ತಲ್ಲ. ಹೇಳಿ ಸರ್. ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು, ಯಾಕಂದರೆ ಇಲ್ಲಿ ಅಬ್ಸೆನ್ಸ್ ಆಫ್ ಬಾಲಾಜಿ. ಈಗ ಇದು ಲೈವ್ ಹೋಗ್ತಾ ಇದೆ, ಯಾಕಂದರೆ ಆ ಸ್ಥಿತಿಗೆ ಬಂದಿದೆ ಇವಾಗ. ಈ ಬಸ್ ಶೆಲ್ಟರ್ಗಳ ಬಗ್ಗೆ ನಾನು RTIನಲ್ಲಿ ಮಾಹಿತಿ ಹಾಕಿದ್ದೆ. ಅದರಲ್ಲಿ ಫೈಲ್ ನೋಟಿಂಗ್ ಒಂದಿಷ್ಟು ಇತ್ತು. ಫಸ್ಟ್ ನಾನು ನೋಡಿದಾಗ ಸ್ಕ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿ ಕೊಟ್ಟಿದ್ರಲ್ಲಿ 2019 ಎಗರಿಸಿದ್ದಾರೆ. ಅದನ್ನು ಅದು ಆಮೇಲೆ ಆವಾಗ ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದ ತಕ್ಷಣ ನಾನು ಇವ್ರಿಗೆ ಕಾಲ್ ಮಾಡಿ, ಇವ್ರಿಗೂ ವಾಸುನ ಅವರಿಗೂ ಕಳಿಸಿದ್ದೀನಿ, ಬಾಲಾಜಿ ಅವ್ರಿಗೂ ಕಳಿಸಿದ್ದೀನಿ. ಈ ಥರ ನನಗೆ ಕೊಟ್ಟಿದ್ರಲ್ಲಿ ಅಪೂರ್ಣ ಮಾಹಿತಿ ಇದೆ. ಕ್ರೂಷಿಯಲ್ ಏನು ಇನ್ಫಾರ್ಮೇಷನ್ ಬೇಕಿತ್ತ ಅದನ್ನೇ ಬಿಟ್ಟು ಹಾಕಿದ್ದೀರಾ. ಏನಂದರೆ ಎಷ್ಟು ಡ್ಯೂಸ್ ಇದೆ ಒಂದೊಂದು ಕಂಪನಿಯಿಂದ ಇಷ್ಟವರೆಗೆ ಕಟ್ಟಿಲ್ಲ. ಆ ಫೈಲ್ ಪ್ರಕಾರ ಬಿಗಿನಿಂಗಿಂದ 2016 17 ಕೆಲವು ಸ್ಟೇಜ್ ವೈಸ್ ಕಂಪ್ಲೀಟ್ ಆಗಿದೆ. 45,000 ನೀವು ಫಿಕ್ಸ್ ಮಾಡಿದ್ದಾರೆ ರೇಟ್ ಒಂದೊಂದಕ್ಕೆ. ಇಲ್ಲ ಯಾಕಂದ್ರೆ ನಮಗೂ ಕಂಫರ್ಟಬಲ್ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗೋ ಕಣ. ಈಗ 45,000 ಕಟ್ಟಬೇಕಿತ್ತು. ನೀವು ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಟ್ಟು ಇಯರ್ ವೈಸ್ ನಿಮ್ಮ ಫೈಲ್ ನೋಟಿಂಗಲ್ಲಿ ಹಾಕ್ತಾ ಹೋಗಿದ್ದೀರಾ. 2016 17 ಡ್ಯೂಸ್ ಎಷ್ಟು, 17 18 ಎಷ್ಟು. ಸೊ ನಾನು ಲಾಸ್ಟ್ ನೋಡಿದಾಗ ಸೆಪ್ಟೆಂಬರ್ 2023 ದಾಖಲೆಗಳು ಇತ್ತದ್ರಲ್ಲಿ. ನನಗೆ ಕೊಡಬೇಕಾದ್ರೆ 2019 ಡಿಸೆಂಬರ್ಗೆ ಎಂಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಎಗರಿಸಿದ್ದಾರೆ. ಉದ್ದೇಶ ಗೊತ್ತಾಗಿಲ್ಲ ನನಗೆ ಏನು ಅಲ್ಲ. ಆಯಿತು, ಮತ್ತೆ ಬಂದು ನಾವು ಕೇಳಿದಾಗ ಲಾಸ್ಟ್ ಟೈಮ್ ಇಲ್ಲಿ ನಿಮ್ಮ ಇವರಿದ್ರು, ಇಬ್ಬರು 3 ಜನ ಇದ್ರು. ಇನ್ಫ್ಯಾಕ್ಟ್ ಫೈಲ್ ನೋಡಿದ್ವಿ. ಫೈಲ್ ನೋಡಿದ್ರೆ ಅವ್ರ ಸಮ್ಮುಖದಲ್ಲೇ ಯಾವುದೂ ಪೇಪರ್ಸ್ ಇಲ್ಲ. 1 ವಾರ ಟೈಮ್ ಕೊಟ್ಟಿದ್ವಿ. ಈ ಥರ ಪೇಪರ್ಸ್ ಮಿಸ್ ಆದರೆ ನೀವು ಆ್ಯಕ್ಚುಲಿ ನೀವೇ ವಾಲಂಟ್ರಿಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನೀವು ಇದನ್ನು ಇಮಿಡಿಯೇಟಾಗಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾರು ಅದನ್ನು ಅಲ್ಲಿಂದ ಎಗರಿಸಿದ್ದಾರೆ ಅಥವಾ ಅವರ ಉದ್ದೇಶ ಏನು ಎಗರಿಸೋದು. ಈಗ ಮಾಹಿತಿ ಗೊತ್ತಾಗಬಾರ್ದು ಅಂತ ತಾನೇ ಅಲ್ಲಿ ಇದು ಮಾಡಿರೋದು, ಯಾರ್ಯಾರ್ದು ಎಷ್ಟು ಡ್ಯೂ ಇದೆ ಅಂತ. ಬಟ್ ಆಲ್ರೆಡಿ ನನ್ನ ಮೆಮೊರಿಯಲ್ಲಿ ರಿಜಿಸ್ಟರ್ ಆಗೋಗಿದೆ ಅದು. ಎಷ್ಟು ಡ್ಯೂ ಇದೆ ಅಂತ ಇಲ್ಲೊಂದಲ್ಲ, ಇನ್ನೊಂದು ಅದೆಲ್ಲ ವರ್ಕೌಟ್ ಮಾಡೋದು, ಅರಿವು ಮಾಡೋದೆಲ್ಲ ಹೌದು ಅಲ್ಲೂ ಡೀಟೇಲ್ಸ್ ಸಿಕ್ಕುತ್ತೆ ಅಲ್ವಾ. ಈಗ ತಂದು ಕೊಡ್ಬೋದಿತ್ತು, ಹೈಡ್ ಮಾಡುವಂಥದ್ದು ಏನಿಲ್ಲ. ಆದರೆ ಅಲ್ಲಿ ನಿಮಗೆ ವರ್ಕಿಂಗ್ ಸಿಗುತ್ತೆ, ಫೈಲ್ ನೋಟಿಂಗ್ ಸಿಗಲ್ಲ. ಫೈಲ್ ನೋಟಿಂಗ್ ಒಂದೇ ಕಡೆ ಆ ಫೈಲ್ ಹೋಗ್ತಾ ಇರುತ್ತೆ, ಇದರಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ. ಸೆಟಪ್ ಜೆರಾಕ್ಸ್ ಅಲ್ಲೂ ಅವ್ರ ಕಡೆ ಮತ್ತೆ ಇಲ್ಲ ಲಾಸ್ಟ್ ಟೈಮ್ ನಾವು ಕೇಳಿದ್ದಕ್ಕೆ ನಾವು ಏನು ಇಟ್ಕೊಳ್ಳಲ್ಲ. ಆ ಫೈಲ್ ಒರಿಜಿನಲ್ ಹೇಗಿರುತ್ತೆ, ಸಿಗ್ನೇಚರ್ ಬೇಕಾದ್ರೆ ಇಲ್ಲಿಗೆ ಬರುತ್ತೆ, ಅದೇ ಫೈಲ್ ವಾಪಸ್ ಅಲ್ಲಿಗೆ ಹೋಗುತ್ತೆ. ನಾವು ಸ್ಪೆಸಿಫಿಕ್ ಆಗಿ ಕೇಳಿದ್ವಿ, ನೀವು ಕಾಪಿ ಇಟ್ಕೊಳ್ಳೋದು ಮೂಮೆಂಟ್ ಆಗ್ತಾ ಇರುತ್ತೆ. ನಮ್ಮಲ್ಲೂ ಇದಿದೆ, ಒಂದು ಸೆಟಪ್ ಜೆರಾಕ್ಸ್ ಅವ್ರಿಗೆ ಕೊಟ್ಟಿದ್ದೀವಿ. ಒರಿಜಿನಲ್ ಫೈಲ್ ನಮ್ಮಲ್ಲಿ ಇರುತ್ತೆ, ಒಂದು ಫೈಲ್ ಕಂಪ್ಲೀಟ್ ಜೆರಾಕ್ಸು ಅಡ್ಮಿನ್ ಸೆಕ್ಷನ್ ಇರುತ್ತೆ. ಆಯಿತು ಬಿಡಿ, ಹೇಳಿದ್ರೆ ನೋಡೋಣ ಅಲ್ಲ. ಈಗ ಅಲ್ಲ, ನಾನೇ ಪರ್ಸನಲ್ ಚೆಕ್ ಮಾಡ್ತೀನಿ. ಒಂದು ವಾರ ಗಡುವು ಕೊಟ್ಟಿದ್ವಿ, ಇಲ್ಲ ಅಂದರೆ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ನನಗೆ ರೈಟ್ ಇದೆ, ನಾನು ಅರ್ಜಿ ಹಾಕ್ತವನು. ಐ ಹ್ಯಾವ್ ಸೀನ್ ದ ಫೈಲ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಐ ಹ್ಯಾವ್ ನೋಟಿಸ್ ದಟ್ ಇಟ್ ಈಸ್ ಮಿಸ್ಸಿಂಗ್. ಅಲ್ಲಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಫೈಲ್ ನೋಟಿಂಗಲ್ಲಿ ಸೀರಿಯಲ್ ನಂಬರ್ ಇರುತ್ತಲ್ಲ, 2019 ಡಿಸೆಂಬರ್ಗೆ ಎಂಡ್ ಆಗೋಗುತ್ತೆ. ಸಡನ್ನಾಗಿ ಮತ್ತೆ ಈಗ ಒಂದೂ ಇಲ್ಲ. ಈಗ ಎಲ್ಲೋ 2 ಪೇಜ್ ಹೋಗಿದ್ರೆ 23 22 ಕಂಟಿನ್ಯೂ ಆಗಬೇಕಿತ್ತು. ಇದು ಅಷ್ಟು ತೆಗೆದ್ಬಿಟ್ಟಾರೆ. ಯಾಕೆಂದರೆ ಅಲ್ಲಿಂದ ಶುರುವಾಗಿದೆ ಈ ಅಕೌಂಟ್ ಬರೆಯೋಕ್ಕೆ. 2017 ಡ್ಯೂ ಎಷ್ಟಿದೆ, 18 ಎಷ್ಟಿದೆ, ಇದು ಟೋಟಲ್ ಒಂದೊಂದು ಕಂಪನಿಯಿಂದ ನನಗೆ ಗೊತ್ತಿದ್ದಾಗೆ ಆ್ಯಸ್ ಆಫ್ ದಟ್ ಡೇ ನನಗೆ ಮೆಮೊರಿಯಲ್ಲಿ ಇರೋದು 4 ಇದಿದೆ. ಟೈಮ್ಸು ಮತ್ತು ಯಾವುದು ಇಲ್ಲ ಇದೆ
ಟೈಮ್ಸಿಗೆ 2 ಪ್ಯಾಕೇಜು, CND, ಬೆನಕ ಆಟೋಮೇಷನ್ಗೆ 1, ಸೈನ್ ಪೋಸ್ಟ್ಗೆ 1 ಕೊಟ್ಟಿರೋದಲ್ವಾ. ಆಲ್ ಟುಗೆದರ್ ನನ್ನ ಪ್ರಕಾರ 80 ಇಂದ 90 ಕೋಟಿಯಷ್ಟು ಡ್ಯೂ ಇರೋದು ನಾನು ನೋಡಿದ್ದೀನಿ. ಅದನ್ನು ರಿಕವರ್ ಮಾಡಿದ್ರೆ ಮತ್ತೆ ಅದೇ ವ್ಯಕ್ತಿಗಳಿಗೆ, ಈಗ ಡಿಫಾಲ್ಟ್ ಇದ್ರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲ್ ಅವ್ರು ನೆಕ್ಸ್ಟ್ ಕೊಡಬಾರ್ದು. ಈಗೆಲ್ಲ ಕಡೆ ಮತ್ತೆ ಅವರೇ ಹಾಕ್ತಾ ಇದ್ದಾರೆ. ಒಂದು ಪ್ರಶ್ನೆ. ಎರಡನೇದು, ಈಗ BMTC ಅವ್ರು ರಿಕ್ವೈರ್ಮೆಂಟ್ ಕೊಡೋದು ನಿಮಗೆ 2212 ಏನೋ ಒರಿಜಿನಲ್ ಕೊಟ್ಟಿದ್ರು ಅಲ್ವಾ. ಅದರಲ್ಲಿ ನೀವು ಮುಗಿಸಿರೋದು ಸಾಧಾರಣ 1500 ಆಸ್ಪಾಸಲ್ಲಿ ಎಷ್ಟು ಆಗಿದೆ. ಇಟ್ ಇಸ್ ನಾಟ್ ಕಂಪ್ಲೀಟೆಡ್, ಫುಲ್ಲಿ ಕಂಪ್ಲೀಟೆಡ್. ಅದರ ಮಧ್ಯದಲ್ಲಿ ಒಂದೊಂದು ಬಸ್ ಶೆಲ್ಟರ್ ಪಕ್ಕದಲ್ಲಿ 3-4 ಅಡಿಷನಲ್ ಬಸ್ ಶೆಲ್ಟರ್ಗಳು ಬಂದಿದೆ. ಸರ್ಕಾರಿ ಜಾಗ BBMP ಕೊಡ್ತಾ ಇರೋದು. ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಅಗತ್ಯತೆ ಏನಿದೆ ಕೊಡುವಂಥದ್ದು? ಹೇಳೋದು ಸರಿ. ಹಾ. ಈಗ ನಾವು BMTC ಅವ್ರಿಗೆ ಲೆಟರ್ ಹಾಕ್ತಾ ಇದ್ದೀವಿ. ಏನು ಅದು ಡ್ರಾಫ್ಟ್ ಹೋಗಿದೆ, AC ಅಪ್ರೂವ್ ಹೋಗಿದೆ. ಅಲ್ಲ, ಏನು ಈಗ BMTC ಅವರು ಡಿವಿಷನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಬರ್ತಾರೆ DO ಅಂತ. ಪ್ಲಸ್ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಬಸ್ ಶೆಲ್ಟರ್ ಅವಶ್ಯಕತೆ ಇದೆ, ಎಲ್ಲಿ ಬೇಡ, ಎಲ್ಲಿ ಅಡಿಷನಲ್ ಇದೆ, ಪ್ರತಿಯೊಂದನ್ನು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಎಲ್ಲೆಲ್ಲಿ ಬೇಡ ಅದನ್ನೆಲ್ಲ ರಿಮೂವ್ ಮಾಡಿಸಿ ಬೇರೆ ಇನ್ನೆಲ್ಲ ಅಡಿಷನ್ ಹಾಕ್ಬೇಕಾ ಅದು ಹಾಕ್ಸ್ತೀವಿ. ಇಲ್ಲ ಕಂಪ್ಲೀಟಾಗಿ ಬೇಡ ಅಂದರೆ ಅದನ್ನು ತೆಗೆಸ್ತೀವಿ. ಇದು ನೀವು ಹೇಳಿದ್ದು ಇದು ಕೋರ್ಟಲ್ಲೂ ಆಗಿ ಕೋರ್ಟಿಂದ ಡೈರೆಕ್ಷನ್ಸ್ ಆಗಿದೆ. ಇದೆಲ್ಲ ಸರ್ವೆ ಮಾಡಿ ರಿಪೋರ್ಟ್ ಮಾಡಬೇಕಂತ ನಮ್ಮವರೆಲ್ಲ ಸರ್ವೆ ಮಾಡಿ ನಮ್ಮದು ಯಾವ ಸರ್ ಆರ್ಡರ್ ಬಂದು ಯಾವುದು ಕೋರ್ಟಿಂದ? ಕೋರ್ಟ್ ನಡೀತಾ ಇದೆ ಕೇಸು. ಈಗ ಹೈಕೋರ್ಟಲ್ಲಿ ಕೇಸ್ ಆಯ್ತು, ಕೋರ್ಟಿಗೆ ಹೋದಾಗ ಗೊತ್ತಾಗಿದೆಯಲ್ವಾ ಈ ಥರದ್ದು ಅಕ್ರಮ ನಡೀತಾ ಇದೆ ಅಂತ ಗೊತ್ತಾಗಿದೆಯಲ್ವಾ? ಈಗ ಕೋರ್ಟ್ ಆರ್ಡರ್ ಕಾಯ್ತಾ ಇದ್ದೀರಾ ನೀವು ಅಥವಾ ನಮ್ಮಂತ ಕೋರ್ಟ್ ಆರ್ಡರ್ ಅಂತಲ್ಲ, ಮತ್ತೆ ನಾನು ಹೇಳ್ತೇನೆ ನಮ್ದು ಇಂಟ್ರಲ್ ಲೆಟರ್ ಪುಟಪ್ ಆಗಿ ಹೋಗಿದೆ. AC ಅವರು ಅಪ್ರೂವಲ್ ಹೋಗಿದೆ. ಸೊ ಅವರಿಂದ ಅಲ್ಲಿ BMTC MD ಹೋಗಿ ಅವರು ಸಬರ್ಡಿನೇಟ್ಸ್ TT ಹೋಗೆಲ್ಲ ಡೈರೆಕ್ಷನ್ಸ್ ಆಗಿ ನೆಕ್ಸ್ಟ್ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲನೂ ಬಸ್ ಶೆಲ್ಟರ್ಸ್ ಎಲ್ಲೆಲ್ಲಿ ಅಡಿಷನ್ ಆಗಿದೆಯೋ ಅಥವಾ ವೇಸ್ಟ್ ಆಗಿದೆಯೋ, ನೀವು ಹೇಳಿದಂಗೆ ಇನ್ನೊಬ್ರು ಅವ್ರ ಬೆನಿಫಿಟ್ಗೋಸ್ಕರ ಹಾಕೊಂಡಿದ್ರು ಅಂಥದ್ದು ಯಾವುದೇ ಇದ್ರೂ ಎಲ್ಲನೂ ಸರ್ವೆ ಮಾಡಿ ರಿಮೂವ್ ಮಾಡಿಸ್ತೀವಿ. ನನಗೆ ಒಂದು ವಿಚಾರ, ನಿಮ್ಮ BMTC ಇಂದ ಏನು ಕೊಟ್ಟಿದ್ದಾರೆ ಇಂತಿಂಥ ಜಾಗದಲ್ಲಿ ಬೇಕು ಅಂತ ವಿತ್ ಆಲ್ಟಿಟ್ಯೂಡ್ ಎಲ್ಲ ಕೊಡ್ತಾರೆ ಅವರು. ಇಂಥ ಜಾಗ ಅದು ನೀವು ಆ್ಯಡ್ ಮಾಡ್ತಾರೆ. ಲೊಕೇಶನ್ ಕೊಡ್ತಾರೆ, ನೀವು ಅದಕ್ಕೆ ಆ್ಯಡ್ ಮಾಡ್ತೀರಾ ಅಲ್ವಾ? ಪಕ್ಕಾ ಗೊತ್ತಿರುತ್ತೆ ಇಂಥ ಜಾಗ. ಈಗ ಲಕ್ಕಸಂದ್ರ ಇದ್ರೆ ಲಕ್ಕಸಂದ್ರದಲ್ಲಿ 1 ಈ ಥರ ಕೊಟ್ಟಿರ್ತಾರೆ ವಿತ್ ರೋಡ್ ನೇಮ್ ಯಾವ್ದು ಕನೆಕ್ಟ್ ಆಗುತ್ತೆ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಅಂತ ಹಾಕ್ಬಿಟ್ಟು ಕೊಡ್ತಾರೆ. ನಿಮಗೆ ಅದನ್ನು ಫೈಂಡ್ ಔಟ್ ಮಾಡೋದು ಅಷ್ಟು ಕಷ್ಟ ಇದೆಯಾ? ಈಗ ನೀವು ಹೇಳ್ತಾ ಇರೋದು BMTCಗೆ ಇದು ಏನು ನೋಟಿಸ್ ಕೊಟ್ಟಿದ್ದೀವಿ, ಆಮೇಲೆ ಅಲ್ಲಿಂದ ಇದು ಬರುತ್ತೆ, ಆ್ಯಕ್ಷನ್ ತೊಗೋತೀವಿ, ಎಲ್ಲೆಲ್ಲಿ ಬೇಡವೋ ಅದು ರಿಮೂವ್ ಮಾಡ್ತೀವಿ ಅಂತ. ಈ ವರ್ಷಗಟ್ಟಲೆ ಆಗೋ ಪ್ರೋಸೆಸ್ ಅಲ್ಲ, 3 ವರ್ಷದಿಂದ ಅಂತೂ ಡೆಫಿನೆಟ್ ಆಗಿದೆ. ನಾನು ಈಗ ಹೇಳ್ತಾರೆ ಈಗ 2 ತಿಂಗಳ ಕಥೆ ಇರ್ತಾರೆ. ನಾನು ಇದೆಲ್ಲ ಡೈರೆಕ್ಷನ್ಸ್ ಬಂದಿತ್ತು ಡಿಸೆಂಬರ್ ಲಾಸ್ಟ್ ಇಯರ್. ಸರಿ, ಅದು ಇವಾಗ ಸೀರಿಯಸ್ ಆಗಿರೋದು ನಮ್ಮ RTI ಒಂದೇ ಒಂದು ಹೇಳ್ತಾರಲ್ಲ, ಒಂದು ಪೆನ್ ಎಷ್ಟು ಅಂದ್ರೆ ಮೈಟಿಯರ್ ದನ್ ಸ್ವೋರ್ಡ್ ಅಂತಾರಲ್ಲ, ಪೆನ್ ಇಸ್ ಮೈಟಿಯರ್. ಈಗ ಆ ಥರ ಇಲ್ಲ, ನಮ್ಮದು ಕಂಪ್ಯೂಟರ್ ಇವಾಗ ಒಂದು RTI ಅರ್ಜಿ ನಾವು ಹಾಕಿರೋದು ಇದೆಲ್ಲ ಬದಲಾವಣೆಗಳಿಗೆ ಇಷ್ಟು ತಲೆ ಕೆಡಿಸ್ಕೊಂಡು ಹೋಗ್ತಿದ್ದಾರೆ. ನಾವು ನೋಡಿದ್ದೀವಿ ನಮ್ಮ RTI ಅರ್ಜಿ ಬಂದ ತಕ್ಷಣ ಎಲ್ರಿಗೂ ನೋಟಿಸ್ ಇಶ್ಯೂ ಆಗಿದೆ, ನಿಮ್ಮದು ಡಿಫಾಲ್ಟ್ ಇಷ್ಟಿದೆ ಅಂತ. ಆಲ್ ದಿಸ್ ಪೇಪರ್ಸ್ ಆರ್ ಮಿಸ್ಸಿಂಗ್ ಇನ್ ದ ಫೈಲ್. ಏನು ರೀಸನ್ ಏನು? ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ? ಈಗ ಇನ್ನೊಂದು ನಾನು ಇಲ್ಲ, ನಾನು ಕೇಳ್ತಾ ಇದ್ದೀನಿ. ಓಕೆ, ನೀವು ಆನ್ಸರ್ ಕೊಡಬೇಕು ಅಂತ ಏನಿಲ್ಲ ಅದಕ್ಕೆ. ಇನ್ನೊಂದು, ಈಗ ನೀವು ರೆಗ್ಯುಲರೈಸ್ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ರೆವೆನ್ಯೂ ಲಾಸ್ ಆಯ್ತಲ್ಲ 3-4 ಇಯರ್ಸ್, ಇಟ್ ಮೇ ಬಿ ಅರೌಂಡ್ 250 to 300 crores ನಮ್ಮ ಪ್ರಕಾರ. ನಮ್ಮ ಎಷ್ಟು ಲಾಸ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಲ್ಲಿ ಅವ್ರು ಮಾಡ್ಕೊಳ್ಳಿ, ಅವರಿಗೆ ಗೈನ್ ಹೋದಾ? ಈಗ ನಾವೇನು ಶೆಲ್ಟರ್ ಹಾಕಿದ್ರು ಅದಕ್ಕೊಂದು ಕಂಡೀಷನ್ ಸರ್ಟಿಫಿಕೇಟ್ ಅಂತ ತಗೊಂಡಿರ್ತಾರೆ, ಅದಕ್ಕೊಂದು ಇದಿರುತ್ತೆ. ನೀವು ಹೇಳ್ತಾ ಇರೋದು ಲೀಗಲ್ ಆಗಿ ಮಾಡಿದಾಗ ಬರ್ತೀರಾ? ಇವ ನನಗೆ ನಿಮ್ಮ ಫೈಲ್ ತಗೊಂಬನ್ನಿ, ನಿಮ್ಮ ಸರ್ಕಲ್ ಕಾರ್ಪೊರೇಷನ್ ಸರ್ಕಲ್ ಇದೆ, ಅಲ್ಲಿ ಯಾವ್ದು ಆ ಥರ ಇದೆ, ಯಾವ್ದು ಅನ್ನೋದ್ರೆ ನೀವೇ ಬೇರೆ ಎಲ್ಲೂ ಹೋಗ್ಬೇಡಿ ಸರ್. ಗೊತ್ತಾ ಸರ್, ಲೀಗಲ್ ಆಗಿ ಆಗಿರೋದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಹೌದು, ಇವ್ರು ಒಂದು ಹಾಕೋ ಜಾಗದಲ್ಲಿ 3 ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿ 3ಕ್ಕೂ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಗೆ ದುಡ್ಡು ಕಟ್ತಾರೆ, ಇವತ್ತಿಲ್ಲ ನಾಳೆ ಕಟ್ತಾರೆ. ಇನ್ನು 2ರದ್ದು ದುಡ್ಡು ಕಲೆಕ್ಟ್ ಮಾಡ್ತಿದಾರಲ್ಲ, ಅದು ಯಾರ ಪಾಕೆಟ್ಗೆ ಹೋಗ್ತಾ ಇದೆ ಅನ್ನೋದು ಪ್ರಶ್ನೆ. ನಾನು ಅದನ್ನೇ ಹೇಳ್ತಾ ಇರೋದು. ಅದನ್ನೆಲ್ಲಾನು ಸರ್ವೆ ಮಾಡಿ ಎಲ್ಲಿ ಬೇಕು ಎಲ್ಲಿ ಬೇಡ. ಈಗ ಅಡಿಷನ್ ಆಗಿ ನೀವು 1 ಇರೋ ಜಾಗದಲ್ಲಿ 3 ಇದೆ, 4 ಇದೆ, 5 ಇರ್ಬೋದು. ಅದು ಬೇಡ ಅಂತ ಅವರು BMTC ಅವರು ಹೇಳಿದ ತಕ್ಷಣ ನಾವೆಲ್ಲಾನು ರಿಮೂವ್ ಮಾಡ್ತೀವಿ. ಸರ್ ಒಂದು ನಿಮಿಷ, BMTC ಅವರು ನಾನು RTI ನನ್ನ ಮಾಹಿತಿ ತಗೊಂಡಿದ್ದೀನಿ BMTC. ಯಾಕಂದ್ರೆ ಎಲ್ಲ ದಾಖಲೆಗಳು ಯಾವ ಥರ ಹಳೇದು ಕೊಟ್ಟದ್ದು 2015 ಇರೋದು, 2018 ಇದೆ. ಹಳೇದು ಈ ಪ್ರೆಸೆಂಟ್ ಕೆಲವು ಈಗಿನ ಪಾಪ್ಯುಲೇಷನ್ ಪ್ರಕಾರ ಜಾಸ್ತಿ ಆಗಿ ಬೇಕಾಗಿರ್ಬೋದು. ಹಂಗಾಗಿ ಅವ್ರ ಜೊತೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಅವರು 2015 ಜೊತೆ ಇದನ್ನು ಕೊಟ್ಟಿದ್ದಾರೆ. ನಾನು ಅಕ್ಟೋಬರಲ್ಲಿ ಹಾಕಿರೋದು, RTI ಅರ್ಜಿ ಹಾಕಿರೋದು. ನಾನು ಟಿಲ್ ಡೇಟ್ ಅಂತಾನೆ ಹಾಕಿದ್ದೀನಿ.
ನನಗೆ ಮಾಹಿತಿ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ನಿಮ್ಮದು ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ನೀವು ಹೇಳೋ ಪ್ರಕಾರ, ಯಾಕಂದರೆ 2-3 ತಿಂಗಳಾಯಿತು ಅಂತ ಹೇಳ್ತಾ ಇದ್ದೀರಾ, ಅದೇ ಟೈಮಲ್ಲಿ ಶುರುವಾಗಿದೆ ಪ್ರಾಸೆಸ್. ಈಗ ಈ ಲಾಸಿಗೆ ಈಗ ಹೇಳ್ತಾರಲ್ಲ, ಅಂದರೆ ಈ ಅವನಿಗೆ ಕನ್ನಡಿ ಯಾಕೆ ಅಂತ ಹೇಳ್ತಾರಲ್ಲ, ನಿಮಗೆ ಯಾವುದೇ ರಸ್ತೆಯಲ್ಲಿ ಹೋಗಿ 2-3 ಬಸ್ ಸ್ಟಾಪ್ಗಳಿದೆ, ರಿಕ್ವೈರ್ಮೆಂಟ್ ಇದೆಯಾ? ಒಂದೊಂದು ಕಡೆ ಅಂತೂ ಬಸ್ ಸ್ಟಾಪೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಿದ್ರೆ BBMP ಅವರು ಹೇಗೂ ಸಾರ್ವಜನಿಕರ ಜಾಗ ಇದೆ, ಯಾರೋ ಒಬ್ಬ ದುಡ್ಡು ಮಾಡ್ಕೊಳ್ಳಿ, ಒಂದಿಷ್ಟು ಯಾರ್ಯಾರಿಗೂ ನಿಲ್ಲಿಸಿ. ನಾನು ನಿಮ್ಗಂತ ಹೇಳ್ತಾ ಇಲ್ಲ, ನಾವು ಜನರಲ್ ಅಂದರೆ ಜನರಲ್ಲ, ವಾಸ್ತವ ಇದು. ಜನರಲ್ ಅಂದರೆ ವಿಷಯ ಜನರಲ್ ಅಷ್ಟೇ, ಆದರೆ ಇದು ವಾಸ್ತವ. ಒಂದಿಷ್ಟು ಜನರಿಗೆ ತಿನ್ನಿಸ್ಬಿಟ್ಟು ಯಾವುದೋ MLA MP ಯಾವುದೋ ಪ್ರಭಾವ ತಂದುಬಿಟ್ಟು ನಾವು ಏನು ಮಾಡಿದ್ರು ನಡೆಯುತ್ತೆ, ನಮಗೆ ಜನಗಳನ್ನು ಗೆಲ್ಸಿ ಕಳಿಸ್ತಾರೆ, ಈ ಮನೋಭಾವ ಇಟ್ಕೊಂಡು ಸರ್ಕಾರಕ್ಕೆ ಲಾಸ್ ಮಾಡ್ತಾ ಇರೋದು. ಸರ್ಕಾರಕ್ಕೆ ಲಾಸ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಜನರಿಗೆ ತೆರಿಗೆ ಜಾಸ್ತಿ ಆಗ್ತೀರ. ಈಗ ಗೈಡೆನ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡಿದ್ರು BBMP ಅವರು. ಯಾಕೆ ಮಾಡಿದ್ರು? ಝೋನಲ್ ರೀಕ್ಲಾಸಿಫಿಕೇಶನ್ ಅಂತ ಯಾಕೆ ಮಾಡಬೇಕಾಯ್ತು? ಯಾಕಂದ್ರೆ ಫಂಡ್ಸ್ ಇಲ್ಲ. ಫಂಡ್ಸ್ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಮಾಡಬೇಕಿತ್ತು ನೀವು. ಇಂಥ ಎಲ್ಲೆಲ್ಲಿ ರಿಸೋರ್ಸಸ್ ಲೀಕೇಜ್ ಆಗ್ತಿದೆಯಾ, ಫಸ್ಟ್ ಅದನ್ನು ನೀವು ಪ್ಲಗ್ ಇನ್ ಮಾಡಬೇಕಿತ್ತು. ಇವ್ರ ಹತ್ರ ರಿಕವರಿ ಮಾಡಿಸ್ಬೇಕಿತ್ತು. ಈಗ 80 ಕೋಟಿ ಸಣ್ಣ ವಿಚಾರ ಅಲ್ಲ BBMPಗೆ. ನೀವು ರಾಜ್ಯದ ಬಜೆಟ್ ತೊಗೊಂಡ್ರೆ ಇಟ್ ಈಸ್ ಪೀನಟ್ ಅನ್ಬೋದು, ಆದರೆ BBMP 10,000-11,000 ಕೋಟಿ ಬಜೆಟ್ಗೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. 1% ಆಗುತ್ತೆ. ಮತ್ತೆ ಸರ್, ಈಗ ವಿಚಾರ ಇಷ್ಟೇ ಸರ್, ನಾವು ಬಂದಿರೋದು ಅವರು RTI ಹಾಕಿದ್ರು. RTI ಹಾಕಿರ್ಬೇಕಾದ್ರೆ ಡಾಕ್ಯುಮೆಂಟ್ಸ್ನ ಇನ್ಸ್ಪೆಕ್ಷನ್ ನಿಮ್ಮಿಂದ ಕರೆದಿದ್ರು. ಬಂದು ಇನ್ಸ್ಪೆಕ್ಟ್ ಮಾಡುವಾಗ ಇದ್ದಂಥ ಡಾಕ್ಯುಮೆಂಟ್ಸ್ ಈಗ ಮಿಸ್ಸಿಂಗ್ ಇದೆ. ಅದರ ಸಂಬಂಧ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ 1 ವಾರಕ್ಕೆ ಮುಂಚೆ ಬಂದು ಹೇಳೋಗಿದ್ದೀವಿ, ನೋಡಿ ಈ ಫೈಲ್ಗಳಲ್ಲಿ ಇದ್ದಂಥ ಡಾಕ್ಯುಮೆಂಟ್ಸ್ ಇಷ್ಟು 2019ರಿಂದ ಮಿಸ್ಸಿಂಗ್ ಇದೆ, ಕೂಡಲೇ ನಮಗೆ ಅದನ್ನು ತರಿಸ್ಕೊಡಿ, ಇಲ್ಲ ಹುಡುಕಿಸ್ಕೊಡಿ, ಅಥವಾ ಮಿಸ್ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಹೋಗಿದ್ವಿ. ಇದು 3 ಮಾಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಈಗ? ಯಾಕಂದ್ರೆ ಅವರಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾರೆ. ಯಾವತ್ತು ಬರೋಣ? ಇಲ್ಲ ಸರ್, ಇಲ್ಲ. ಫೋನ್ ಮಾಡಿ ಕೇಳಿ. ಫೋನ್ ಮಾಡಲಿ ಬಿಡಿ, ಫೋನ್ ಮಾಡ್ತಾರೆ. ಫೋನ್ ಮಾಡಿ. ಅವರು ನೀವಲ್ಲ, ಅವರೇ ಮಾಡಲಿ. ನೀವೇ ಮಾಡಿ ಸರ್ ಫೋನ್. ಒಂದು ಮಾತು ಕೇಳಿ ನೋಡಿ ಸರ್. ಯಾಕಂದ್ರೆ 1 ವಾರ ಟೈಮ್ ಕೊಟ್ಟಿದ್ದೀವಿ ಅವರಿಗೆ. ಈಗ ಆ್ಯಕ್ಚುಲಿ 1 ವಾರಕ್ಕಿಂತ ಜಾಸ್ತಿ ಆಯಿತು, ನಮಗೆ ಬರೋಕ್ಕಾಗಿಲ್ಲ. ಬೇಡ, ನೀವು ಮಾಡಬೇಡಿ, ನಿಮ್ಗೆ ತಗೊಳ್ಳಲ್ಲ ಫೋನ್ ನೋಡಿ. ಅಲ್ಲ, ಇಲ್ಲೇ ಇದು ಇಂಪಾರ್ಟೆಂಟ್. ನಾವು ಇಂಪಾರ್ಟೆಂಟ್ ಕೆಲಸನಲ್ಲ ಸರ್ ಬಂದಿರೋದು, ನಮ್ಮ ಸ್ವಂತ ಕೆಲಸದಲ್ಲಿ ಬಂದಿಲ್ಲ. ವಿಚಾರ ಏನು ಅಂತ ಹೇಳಿದ್ರೆ ಸರ್, ಇಲ್ಲಿಂದ ನೋಟಿಸ್ ಹೋಗಿತ್ತು, ಸ್ಪೀಕರ್ ಫೋನ್ ಗೊತ್ತಿರಲ್ಲ ನಿಮಗೆ, ನೋಟಿಸ್ ಹೋಗಿತ್ತು ರಿಕವರಿಗೆ. ಆ ರಿಕವರಿ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ, ನೋಟಿಸ್ ಹೋಗಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ಲಾಸ್ಟ್ ಒಂದು RTI ಅಪ್ಲಿಕೇಶನ್ ಆಗಿ ವಿ ಆರ್ ಮರಾಠೆ ಅಂತ ಆಫೀಸಿಗೆ ಬಂದಿದ್ರು. ಅದ್ರ ಫೈಲಲ್ಲಿ ಕೆಲವು ನೋಟಿಸ್ ಅವರು ವೆರಿಫಿಕೇಶನ್ ಮಾಡಿದಾಗ, ಆಮೇಲೆ ಅವ್ರದ್ದು ಜೆರಾಕ್ಸ್ ಕಾಪಿ ಕೊಟ್ಟಾಗ ಮಾರ್ಕ್ಶೀಟ್ಸ್ ಎಲ್ಲ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಇದಕ್ಕೆ ಹಾಕಿದ್ದಾರೆ. ಅದೇ ಲಾಸ್ಟ್ ವೀಕೆಲ್ಲ ಬಂದು ಕೇಳಿರಂತೆ. ಅದೇ ಅದ್ರ ಏನು ಮಾಡಿದ್ರಿ, ಏನಾಯಿತು, ಅವ್ರು ಹೇಳ್ತಿದ್ದಾರೆ. ಅವರು ಅವಾಗ ನೋಡಿದಾಗ ಶೀಟ್ಸ್ ಇದ್ದಿದ್ದು 4 ಲಾಸ್ಟ್ ಶೀಟ್ಸ್ ರಿಗಾರ್ಡಿಂಗ್ ವಾಸ್ ಒಳ್ಳೆ ಟೈಮ್. ಮಂಡೇ 3 o'clock ಬಂದಿದ್ದೀವಿ. ನಾವು ಬರೋ ವಿಷಯ ಅಲ್ಲ ನಾವೇನು ಇಲ್ಲ ಸರ್, ನೀವು ನಮ್ಮ ಮುಂದೆ ಹೇಳ್ತಿಲ್ಲ, ಎಲ್ಲ ಜನರ ಮುಂದೆ ಹೇಳ್ತಿದ್ದೀರ. ಮಂಡೆ 3 ಗಂಟೆಗೆ ಬರೋಣ ಅಲ್ಲ, ಅವ್ರು ಇನ್ನೊಂದು 3 ಗಂಟೆಗೆ ಹೇಳ್ತಾರ, ಮಂಡೆ 3 ಗಂಟೆಗೆ ಬರ್ತೀವಿ, ನೋಡೋಣ. ಅವತ್ತೇನು ಮೀಟಿಂಗ್ ಇರಲ್ಲ ಅಲ್ಲ, ನೋಡೋಣ. ಮೀಟಿಂಗ್ ಇರಲ್ಲ ಅಲ್ಲ, ಇವತ್ತು ಅವರು ಹೇಳಿದ್ದು 1 ವಾರ ಅಂತ ಹೇಳಿದ್ರಲ್ಲ, ಇವತ್ತಿಗೆ ಅವ್ರು ಹೇಳಿದ. ವಾಸು ಅವರು ನನ್ನ ಹತ್ರ ಹೇಳಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಲಾಸ್ಟ್ ಟೈಮೇ ಹೇಳಿದ್ದಾರೆ. ಐ ಡೋಂಟ್ ನೋ, ಐ ಥಿಂಕ್ ಬಾಲಾಜಿ ಅವರು ಅವ್ರ ಹೆಸರು ರೆಫರ್ ಮಾಡಿದ್ರು ಅನ್ಸುತ್ತೆ. ಇಲ್ಲಿ ಯಾರು ತೋರಿಸಿದ್ರು ಅಂತ ಹೇಳಿದ್ರು. ಅದು ಇವರು ನಿಮ್ಮ ಸ್ಟಾಫು ನಮ್ಮ ಸಬಾರ್ಡಿನೇಟ್ ABCD ಅಂತ ನೀವೇ ತೆಗೆದು ನೋಡಿ, ಗೊತ್ತಾಗುತ್ತೆ ಅದರಲ್ಲಿ ವಾಪಸ್ ಬಂದಿದೆ. ನಿನ್ನೆ ನಾನು ಫೋನ್ ಮಾಡಿದ್ದೆ ಬಾಸ್ ಅವರಿಗೆ, ಹೇಳಿದ್ರು ಇಲ್ಲ ಅದು ಇನ್ನೂ ನಾವು ಅಲ್ಲಿ ಅವ್ರ ಹತ್ರ ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀವಿ ಅಂತ. ನೀವು ನೋಡಿದ್ರೆ ಫೋಟೋ ಕಾಪಿ ಇದೆ ಅಂತಲೇ ಹೇಳ್ತಾರೆ, ನಮಗೆ ಫೋಟೋ ಕಾಪಿ ಸಾಕು ಆ ಥರ ಇದ್ರೆ. ಅವ್ರು ಕೇಳಿದ್ರೆ ಅದನ್ನು ಹೇಳ್ತಾ ಇಲ್ಲ. ನಿಮ್ಮೆಲ್ಲ ಬಾಲಾಜಿನ ಮಂಡೆ ಆನ್ಸರ್ ಮಾಡಿದ್ರೆ ಒಂದು ಡೀಟೇಲ್ಸ್ ಇದೆ, ನಾವು ಸಂಬಂಧ ಮಾಡಿ ಚೆಕ್ ಮಾಡಿಸ್ತೀವಿ. ಯಾವುದು ಅಲ್ಲ, ಈಗ ಚೆಕ್ ಮಾಡೋದು ಒಂದು. ಸಪೋಸ್ ನಿಮಗೆ ಸೋಮವಾರ ಸಿಕ್ಕಿಲ್ಲ ಅಂದರೆ
ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ರ ಮಿಸ್ಸಿಂಗ್ ಫೈಲ್ ಇದು ಸೀರಿಯಸ್ ಥಿಂಗ್. ಯಾಕಂದ್ರೆ ಇದರಲ್ಲಿ ಮಾಡಿ ಕೋರ್ಟ್ಗಳ ಡೈರೆಕ್ಷನ್ ಇದೆ, ಹೈಕೋರ್ಟ್ ಡೈರೆಕ್ಷನ್ ಎಲ್ಲ ಇದೆ. ಇಮಿಡಿಯೇಟ್ ಆಗಿ ಕರೆಕ್ಟ್ ತಾನೆ ಸರ್? ಓಕೆ, ಸುಪ್ರೀಂ ಕೋರ್ಟು ಡೈರೆಕ್ಷನ್ಸ್ ಇದೆ. ಎಲ್ಲೇ ಫೈಲ್ಗಳು ಮಿಸ್ ಆದರೆ ಆ ಟೈಮಲ್ಲಿ ಯಾರು ಇರ್ತಾರೆ ಅವರೇ ಜವಾಬ್ದಾರ ಆಗ್ತಾರೆ ಅಂತ ಅದೂ ಇದೆ. ಸೊ ನೀವು ಅದು ಮಾಡ್ತೀರಾ ಅಂತಲೇ ಇದೆ ಫಸ್ಟ್ ಆಫ್ ಆಲ್. ನನಗೆ ನಿಜವಾಗಿ ಎಂಥದ್ದು ಇಲ್ಲ ಸರ್, ನಮಗೆ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್. ಹೌದು, ನೀವು ಫೋಟೋ ಕಾಪಿ ಆದರೂ ಸರಿ ನಮಗೆ. ನಮ್ಗೆ ಬೇಕೇ ಬೇಕಾದ್ರು ಹೌದು, ಮಿಸ್ಸಿಂಗ್ ಇದ್ರನ್ನ ನಮ್ಮವ್ರು ನೋಡಿದ್ದಾರೆ. ನಾವು ಕಂಪ್ಲೇಂಟ್ ಮೊನ್ನೆ ಒಂದಿಷ್ಟು ಹಾಡಿಕೆ ಉತ್ತರ ಕೊಡೋಕೆ ಟ್ರೈ ಮಾಡಿದ್ರು. ಬಟ್ ಜನಸಾಮಾನ್ಯರ ಹತ್ರ ಮಾತಾಡ್ದಂಗೆ ಇವರು ಬೇರೆ ಎಲ್ಲರೂ ಮಾತಾಡೋಕ್ಕಾಗಲ್ಲ. ಒಂದು ಟೆಸ್ಟ್ ಡೋಸ್ ಕೊಡ್ತಾರೆ, ಹೇಗೆ ಮಾತಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ರೋಲಂಡ್ ಅವ್ರು ಬರ್ತೀರಾ ಸೋಮವಾರ? ನೀವು ನನಗೆ ಬೇರೆ ಕಡೆ ಹೋಗೋದಿದೆ ಅವತ್ತು, ಐ ಆಮ್ ನಾಟ್ ಅವೈಲಬಲ್. ಅದಕ್ಕೆ ಹ್ಞೂ ಸರಿ, ಅಷ್ಟು ವಿಚಾರ ಹೇಳಿಬಿಡಿ ನನಗೆ. 2019 ಡಿಸೆಂಬರ್ನ ಏನು ಮಿಸ್ಸಿಂಗ್ ಇದೆ ಫೈಲ್ ನೋಟಿಂಗು, ಅದರಲ್ಲಿ ನೋಟಿಸ್ ಕಾಪಿ ಇದೆ ಅವ್ರಿಗೆ ಕೊಟ್ಟಿರೋದು. ಅವ್ರದ್ದು ಎಕ್ನಾಲಜ್ಮೆಂಟ್ ಇದೆ, ಅಂದರೆ ರಿಸೀವ್ ಅಂತ ಅವ್ರ ಕಡೆಯಿಂದ ಈ ಡ್ಯೂಸ್ ಏನಿದೆ ಅದನ್ನು ಸೆಟ್ಲ್ ಮಾಡಿ ಅಂತ. ಇಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀವಿ, ಒಂದಿಷ್ಟು ಕಂಡೀಷನ್ ಹಾಕಿದ್ದೀರಾ ಅದರದ್ದು ಕಾಪಿ, ಇದಿಷ್ಟು ಸ್ಕ್ಯಾನ್ ಕಾಪಿ ಆದರೂ ಸರಿ. ಇಲ್ಲ ಯಾವುದೋ ಕಂಪ್ಯೂಟರ್ PDF ಸ್ಕ್ಯಾನ್ ಮಾಡಿಕೊಟ್ರು ಆಗ್ಬೋದು. ಐ ನೀಡ್ ದಿ ಡಾಕ್ಯುಮೆಂಟ್ ಸರ್. ಓಕೆ, ಸೊ AWE ಸರ್. AWE ಅವರಾ? ಆಮೇಲೆ ಇದು NTT ಸರ್ಕಲಲ್ಲಿ ಮರ ಕಡ್ತಾ ಇದೆ ಅಂತ ಸ್ಟಾರ್ಟ್ ತೆಗೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿದ್ರು. ಓಕೆ, ಇನ್ನೊಬ್ರು ಇದ್ದಾರೆ ಹೇಳೋದು. ಅದೇ ಅದು ಬೇರೆ ಬರುತ್ತೆ, ಬೇರೆಯವ್ರಿಗೆ ಬರುತ್ತೆ. ಓಕೆ, ಇದು ಕ್ಲೋಸ್ ಮಾಡೋಣ. ಸಾಮಾನ್ಯವಾಗಿ ಇಲ್ಲಿ ಯಾವ ಡಿವಿಷನಲ್ಲೂ ಕುಡಿಯೋ ನೀರು ನೀವೆಲ್ಲ ಒಳಗಡೆ ಇಟ್ಕೊಂಡಿದ್ದೀರಾ, ಯಾರು ಸಾರ್ವಜನಿಕರು ಡೈರೆಕ್ಟ್ ಬಂದು ನೀರು ಒಳಗಡೆ ಕುಡಿಯೋಕ್ಕಾಗಲ್ಲ. ಅದು ಅಲ್ಲೇ ಅಡ್ಮಿನಿಸ್ಟ್ರೇಷನ್ ಕೇಳಬೇಕು ಫಸ್ಟ್. ಯಾವ ನಾನು ಇಲ್ಲಿ ಎಲ್ಲ ಡಿವಿಷನ್ ನೋಡಿದೆ, ಒಂದು ಡಿವಿಷನ್ ನೀರೇ ಇಲ್ಲ, ನೀವು ಇಟ್ಟಿದ್ದೀರಾ ಅಲ್ಲಿ ಹೊರಗಡೆ ವೆರಂಡದಲ್ಲಿ ಇದು ನೀವು ಇಟ್ಕೊಳ್ಳಿ. ನಿಮಗೆ ಒಂದು ಹೊರಗಡೆ ಇರಬೇಕು, ಯಾಕಂದ್ರೆ ಸಾರ್ವಜನಿಕರಿಗೆ ನಿಮಗೆ ಮೋಸ್ಟ್ಲಿ ಹೆಂಗ್ ಮಾಡಿ ಮೇಲೆ ಕಮಿಷನ್ ಒಂದು ಇದು ಮಾಡಿ ನೀವೇ ಹೇಳಿ, ಆದರೆ ನಾವು ಹೇಳ್ತೀವಿ. ಈಗ ಯಾರು ಐ ಡಿನೂ ಹಾಕೊಂಡಿಲ್ಲ ಅನ್ಸುತ್ತೆ, ಇನ್ನೊಂದು ID ಕಾರ್ಡ್ಸ್ ಯಾರು ಹಾಕೊಂಡಿಲ್ಲ ಅನ್ಸುತ್ತೆ. ಗಮನಿಸಿದ್ರೋ ಇಲ್ವೋ? ಇಲ್ಲ ಬನ್ನಿ ಇವಾಗ ಆ ವಿಷಯ ಬೇಡ. ಅದನ್ನೇ